ಏನು ಕಿಡಿಕಾರಿದ್ದಾರೆ ಯತ್ನಾಳ್ ಅವರು? ಹೆಣ್ಣು ಮಕ್ಕಳ ಬಗ್ಗೆ ಹೀಗೆ ಮಾತನಾಡಬಾರದು. ರವಿಕುಮಾರ್ ಸಂಘಟನೆಯಿಂದ ಬಂದವರು ಅಂತ ಯತ್ನಾಳ್ ಅವರು ವ್ಯಾಖ್ಯಾನವನ್ನು ಮಾಡಿ ಹೇಳ್ತಾ ಇದ್ದಾರೆ. ಹೀಗೆಲ್ಲ ಮಾತನಾಡಬಾರದು, ಸಂಘಟನೆಯಿಂದ ಬಂದವರು. ಸಂಘಟನೆಯಿಂದ ಬಂದವರು ಅಷ್ಟೇ ಅಲ್ಲ ರೀ, ಯಾರು ಕೂಡ ಮಾತನಾಡಬಾರದು. ಏನು ಸಂಘಟನೆಯಿಂದ ಬಂದರೂ ಮಾತ್ರ ಮಾತನಾಡಬಾರ್ದು ಅಂತ ಇದೆಯಾ? ಯಾವುದೇ ಅಧಿಕಾರಿಗಳ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರ ಬಗ್ಗೆ, ಆ ಅಧಿಕಾರಿಗಳಿಗೆ ನಾವು ನೋಡಿ, ಅವರು ಒಬ್ಬ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ, ಹಿಂದೆ ಅಲ್ಲಿ ಕಲಬುರಗಿ ಡಿ ಸಿ ಅವ್ರ ಬಗ್ಗೆ ಮಾತಾಡಿದ್ರು. ಇದು ರವಿಕುಮಾರ್ ಎಲ್ಲ ವಿಜೇಂದ್ರನ ಸಲಹೆ ಮ್ಯಾಗ ಮಾತಾಡ್ಲಕತ್ತಾರ ಅಂತ ಅನಿಸ್ತೈತೆ. ರವಿಕುಮಾರ್ ಒಬ್ಬ ಸಂಘಟನೆಯಿಂದ ಬಂದವರು, ಚೀಫ್ ಸೆಕ್ರೆಟರಿ ಬಗ್ಗೆ ಅದು ಹೆಂಗೆ ಮಾತಾಡಬಾರ್ದು. ನಾನು ವೈಯಕ್ತಿಕ ಅಭಿಪ್ರಾಯ. ಅವರು ಒಬ್ಬ ಪ್ರಬುದ್ಧ ರಾಜಕಾರಣಿ ಅದಾರ, ಅವ್ರಿಗೆ ಯಾಕೆ ಸಲಹೆ ಯಾರು ವಿಜೇಂದ್ರ ಕೊಡ್ಲಾಕತ್ತಾನೋ, ಅವರ ಪೂಜ್ಯ ತಂದೆ. ಸೊ ಮಾತನಾಡಬೇಕಾದ್ರೆ ಹೆಚ್ಚಿನ ನಿಗಾ ಇರಬೇಕು. ಅದರಲ್ಲೂ ಕೂಡ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವ್ರು ನಾನು ಏನು ಮಾತನಾಡ್ತೀನಿ ಅನ್ನುವಂಥ ಅರಿವಿರಬೇಕು. ಆ ಅರಿವನ್ನು ಮರೆತರೆ ಹೀಗೆ ಆಗೋದು. ಒಂದು ಸಲ ತಪ್ಪು ಮಾಡಿದ್ಮೇಲೆ ಅದನ್ನು ಅಲ್ಲಿಗೆ ತಿದ್ದುಕೊಳ್ಬೇಕು. ಎರಡನೇ ಸಲನೂ ಅದೇ ರೀತಿಯಾಗಿ ಮಾಡ್ಕೊಂಬಿಟ್ಟು ನನಗೇನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಸಿಗುತ್ತೆ, ನನಗಿನ್ನೊಂದಿಷ್ಟೇನೋ ಮೆಚ್ಚುಗೆ ವ್ಯಕ್ತ ಆಗುತ್ತೆ ಅನ್ನುವಂಥದ್ದನ್ನು ಹುಚ್ಚುತನವನ್ನು ಬಿಡಬೇಕು ಅಂತ ಕಾಣಿಸುತ್ತೆ.